ಯಾರು ದೊಡ್ಡ ಜನ ಅಂತ ಹೇಳ್ತೇವೋ ಅವ್ರ ಹತ್ರ ಲಕ್ಷ್ಮಿ ಇರ್ತದೆ ಅಂತ ಅರ್ಥ. ಆದರೆ ಅಂತಹ ಲಕ್ಷ್ಮಿಗೆ ಯಾರು ಬೇಕು ಅಂತ ಕೇಳಿದರೆ ಪರಮಾತ್ಮ ಬೇಕು. ಆ ಲಕ್ಷ್ಮಿಗೆ ಕೃಷ್ಣ ಒಡೆಯ. ಈ ರಾಮಾಯಣದ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಸೀತೆ ರಾಮ ಇಬ್ಬರು ಬೇರೆ ಬೇರೆ ಆಗಿದ್ರು ಅಂತ. ಆದರೆ ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಲೋಕದ ದೃಷ್ಟಿಗೋಸ್ಕರ ಅವರು ಹಾಗೆ ತೋರಿಸ್ಕೊಂಡದ್ದಿರಬಹುದು, ಆದರೆ ಯಾವತ್ತೂ ಅವರು ಬೇರೆ ಬೇರೆ ಆಗುವುದೇ ಇಲ್ಲ. ಯಾಕೆ ಕೇಳಿದರೆ ಲಕ್ಷ್ಮಿಗೆ ಒಡೆಯನೇ ಪರಮಾತ್ಮ. ಈಗ ನಾಥ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಏನು ಅರ್ಥ ಅಂತ ಕೇಳಿದರೆ ನಮಗೆ ಬೇಡಿದ್ದನ್ನು ಕೊಡುವವರು. ಈಗ ನಮಗೆ ಏನೋ ಆರೋಗ್ಯ ಬೇಕು, ಅದು ಬೇಕು, ಹಣ ಬೇಕು ಅಂತೆಲ್ಲ ಕೇಳಿದಾಗ ಕೊಡೋರು ಯಾರು ಕೇಳಿದರೆ ಅವರನ್ನು ನಾವು ನಾಥ ಅಂತ, ಒಡೆಯ ಅಂತ ಕರಿತೇವೆ. ಹಾಗೆ ಲಕ್ಷ್ಮೀದೇವಿಗೆ ಎಲ್ಲವನ್ನು ಕೊಡುವವರು ಯಾರು ಅಂತ ಕೇಳಿದರೆ ಪರಮಾತ್ಮ. ಲಕ್ಷ್ಮೀದೇವಿ ಅನೇಕ ಸೂಕ್ತಗಳಲ್ಲಿ ಅನೇಕ ಕಡೆಯಲ್ಲೆಲ್ಲ ಹೇಳ್ತಾಳೆ, ಇಡೀ ಪ್ರಪಂಚ ಲಕ್ಷ್ಮಿ ಹೇಳಿದ ಹಾಗೆ ನಡಿಬೋದು. ಯಂ ಕಾಮಯ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಮ್ ಅಂತ. ಅಂದರೆ ಲಕ್ಷ್ಮೀದೇವಿ ಒಂದು ವೇಳೆ ಮನಸ್ಸು ಮಾಡಿದರೆ ಒಬ್ಬನನ್ನು ಋಷಿ ಮಾಡ್ಬೋದು, ಬ್ರಹ್ಮ ಪದವಿ ಕೊಡ್ಬೋದು, ಅಥವಾ ಮಂದ ಆಗಿದ್ದದ್ದನ್ನು ಅವನನ್ನು ಋಷಿ ಅಂತ ಮಾಡ್ಬೋದು. ಈ ರೀತಿ ಏನು ಬೇಕಾದರೂ ಮಾಡ್ಬೋದು. ಅಷ್ಟು ಸಾಮರ್ಥ್ಯ ಲಕ್ಷ್ಮೀದೇವಿಗೆ ಉಂಟು. ಆದರೆ ಲಕ್ಷ್ಮೀದೇವಿಗೆ ಅಷ್ಟು ಸಾಮರ್ಥ್ಯ ಹೇಗೆ ಬಂದದ್ದು? ಪರಮಾತ್ಮ ಮುಖ್ಯ. ಆ ಪರಮಾತ್ಮನ ನಿತ್ಯ ಸೇವೆ ಮಾಡುವುದರಿಂದ ಲಕ್ಷ್ಮೀದೇವಿಗೆ ಅಷ್ಟು ಸಾಮರ್ಥ್ಯ ಬಂದದ್ದು ಅಂತ.